ವೀಕ್ಷಕರಿಗೆ ಕ್ವಾಲಿಫೈಡ್ ಟು ಬಗ್ಗೆ ಮಾತಾಡಕ್ಕೆ ಬಂದಿರೋ ನನ್ನನ್ನು ನಿಮಗೆ ಆತ್ಮೀಯದಿಂದ ಸುಸ್ವಾಗತ ಹೇಳ್ತಾ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ ಬನ್ನಿ. ಕ್ವಾಲಿಫೈಡ್ ಟು ಏನ್ ಮ್ಯಾಚ್ ಇತ್ತು ರಾಜಸ್ಥಾನ್ ಮತ್ತೆ ಇದು ಯಾವ್ದು GT, ಏನ್ರಿ ಮ್ಯಾಚ್, ಒನ್ ಸೈಡೆಡ್ ಮ್ಯಾಚ್. ಮೂರ್ ಮ್ಯಾಚ್ ಹಂಗೆ ಆಯ್ತು. ಪ್ಲೇ ಆಫ್ ಇದು ಒನ್ ಸೈಡೆಡ್ ಮ್ಯಾಚ್, ಯಾವ್ದು ಕಿಕ್ಕೇ ಬರ್ತಿಲ್ಲ. ಮ್ಯಾಚ್ ಏನ್ ಪ್ಲೇ ಆಫ್ ಲೀಗ್ ಮ್ಯಾಚ್, ಯಾವ್ದು ಐರ್ಲೆಂಡ್, ಆಸ್ಟ್ರೇಲಿಯಾ, ಇಂಡಿಯಾ, ಸ್ಕಾಟ್ಲೆಂಡ್ ಆದಂಗೆ 5 ಮ್ಯಾಚ್ಗಳು, ಒಂದು ಇಂಟ್ರೆಸ್ಟ್ ಬರ್ತಿಲ್ಲ. ಎಲ್ಲಾ ಡಬಲ್ ಕೋರ್ ಮ್ಯಾಚ್ಗಳು, ಎಲ್ಲಾ ಒನ್ ಸೈಡ್. 200 ಹೊಡೆದ್ರು ಒನ್ ಸೈಡ್, ಏನ್ ಹೊಡೆದ್ರು ಎಲ್ಲ ಒನ್ ಸೈಡ್ ಮ್ಯಾಚ್. ಮೊನ್ನೆ ಅವೆರಡು 200 ಸಮಥಿಂಗ್ ಹೊಡೆದ್ರು ಚೇಸ್ ಮಾಡಕ್ ಕಷ್ಟಪಟ್ರು. ಇದು 200 ಹೊಡೆದ್ರು ಯಾವ್ದು 150 160 ಸ್ಕೋರ್ ಹೊಡೆದಂಗೆ ಚೇಸ್ ಮಾಡಿ ಬಿಸಿ ಹಾಕಿದ್ರು. ಫಸ್ಟ್ ಮಾತಾಡೋದಾದ್ರೆ ಗುರು ವೈಭವ್ ಸೂರ್ಯವಂಶಿ ಗುರು. ಇಡೀ ಟೀಮ್ ಬಾರನ್ನ ಒಬ್ನೇ ಹೊತ್ಕೊಂಡು ತಿರ್ಗ್ತಿದ್ದಾನೆ ಅಲ್ಲಿ ವೈಭವ್ ಸೂರ್ಯವಂಶಿ. ಇವ್ರೇನ್ ಡಬಾಕೋ ನನ್ನ ಮಕ್ಳ. ರಿಯಾನ್ ಪರಾಗು, ಯಶಸ್ವಿ ಜೈಸ್ವಾಲ್ ಫೇಲ್ಯೂರ್ ಈ ಸೀಸನ್. ಅಂಡ್ ರಿಯಾನ್ ಪರಾಗಿ ಅಂತೂ ಕ್ಯಾಪ್ಟನ್ಸಿ ಎಲ್ಲೋ ಪ್ಲೇಯರ್ ತಂಗ ತಂದಂಗ್ ಗುರು, ಬಟ್ ಕ್ಯಾಪ್ಟನ್ಸಿ ಇರೋದು ತುಂಬಾ ಇದೆ. ಅದ್ರ ಬಗ್ಗೆ ಮಾತಾಡೋಣ ಬರ್ತೀನಿ. ಚೆನ್ನಾಗಿ ಇನ್ನು ಡೊನಾಮ್ ಫೆರರ್ ಏನೋ ಒಂದ್ ಸ್ವಲ್ಪ ಆಡ್ಲಿಲ್ಲ ಅಂದಿದ್ರೆ ಇವ್ರು ನನ್ನ ಮಕ್ಳು 15ವರೆಗೆ ಹೊಡೆದಾಕ್ತಿದ್ರು GT ಅವರು. ಡೊನಾಮ್ ಫೆರರ್ ಆಡಿದ್ದು ಒಂದು ಇನ್ನಿಂಗ್ಸ್. ವೈಭವ್ ಸೂರ್ಯವಂಶಿ ಯಾಕೆ ಇದು ಬೆಸ್ಟ್ ಕ್ವಾಲಿಟಿ ಇನ್ನಿಂಗ್ಸ್ ಅಂತೀನಿ ಅಂದ್ರೆ, ಲಾಸ್ಟ್ ಗೇಮ್ಗೆ ಇದು ಬೆಸ್ಟ್ ಸೀಸನ್. ಯಾಕೆ ಅಂದ್ರೆ ಲಾಸ್ಟ್ ಇನ್ನಿಂಗ್ಸ್ 29/87 ಹೊಡೆದ್ರು, ಅದಕ್ಕಿಂತ ಬೆಸ್ಟ್ ಇನ್ನಿಂಗ್ಸ್ ಇದು. ಯಾಕೆಂದ್ರೆ ಅಲ್ಲಿ ಅಷ್ಟು ಪ್ರೆಷರ್ ಇರಲಿಲ್ಲ. ವಿಕೆಟ್ ಒಂದೇನೋ ಹೋಗಿತ್ತು, ಒಂದ್ ಸೈಡ್ ಹೊಡಿತಿದ್ರು, ಅದೇನ್ ಮ್ಯಾಟರ್ ಆಗಿಲ್ಲ. ಬಟ್ ಇಲ್ಲಿ ವಿಕೆಟ್ ಒಂದ್ ಕಡೆ ಬೀಳ್ತಾ ಇದೆ ಗುರು. ನನ್ನ ಮಕ್ಳು ದೊಡ್ಡ ದೊಡ್ಡ ಬ್ಯಾಟ್ಸ್ಮನ್ ಅಂದಿರೋರೆಲ್ಲ ಹೋಗ್ತಾ ಇದಾರೆ, ಮೇನ್ ಪಿಲ್ಲರ್ಗಳೇ ಬಿದ್ದೋಗ್ತದೆ. ಆದ್ರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅದು ಮತ್ತೆ ಎಕ್ಸ್ಪೀರಿಯನ್ಸ್. ವೈಭವ್ ಸೂರ್ಯ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಪ್ಲೇ ಆಫ್ ಆಡಿ ಜಾಸ್ತಿ ಈ ಸ್ಟೇಜಲ್ಲಿ ಆಡಿ, ಬಟ್ ಒಬ್ನೇ ನಿಂತ್ಕೊಂಡು ಗುರು ಆ ಟೀಮ್ನ ಆಲ್ಮೋಸ್ಟ್ ಆ ಸ್ಟೇಜಿಗೆ ತಂದು ನಿಲ್ಸಿ. ಇನ್ನೂ ಸ್ಕೋರ್ ಬರ್ತಿತ್ತು ನನ್ನ ಪ್ರಕಾರ. ಇನ್ನೊಂದು 10 ರನ್ ಜಾಸ್ತಿ ಆಗ್ತಿತ್ತು. ವೈಭವ್ ಸೂರ್ಯವಂಶಿ ಒನ್ ಆಫ್ ದ ಬೆಸ್ಟ್ 100ನ ಮಿಸ್ ಮಾಡ್ಕೊಂಡು ವೈಭವ್. ಬಟ್ 100 ಏನ್ ಮ್ಯಾಟ್ರ್ ಆಗಲ್ಲ ವೈಭವಂಶಿ. ಇನ್ನೂ ಅದು ಎಷ್ಟೋ 100 ಹೊಡಿತಾರೆ, 100 ಹೊಡೆಯೋ ವೈಭವ್ ಸೂರ್ಯವಂಶಿ. ಬಟ್ ಆ ಇನ್ನಿಂಗ್ಸ್ ಮಾತ್ರ ಬೆಸ್ಟ್ ಯಾಕೆ ಅಂದ್ರೆ ಇವತ್ತೇ ಸ್ಲೋಯೆಸ್ಟ್ 50 ವೈಭವ್ ಸೂರ್ಯವಂಶಿದು. 31 ಬಾಲ್ 50. ಬೇರೆಯವ್ರಿಗೆ ಇದು ಫಾಸ್ಟೆಸ್ಟ್ 50. ವೈಭವ್ ಸೂರ್ಯವಂಶಿ ಸ್ಲೋಯೆಸ್ಟ್ 50 ಆದ್ರೆ ಬೇರೆಯವ್ರಿಗೆ ಇದು ಫಾಸ್ಟೆಸ್ಟ್ 50 ಆಗ್ತಿತ್ತು 31 ಬಾಲ್ಗೆ. 31 ಬಾಲಿಗೆ 50. ವೈಭವ್ ಸೂರ್ಯವಂಶಿ ಎಲ್ಲ 20 22 ಆ ಬಾಲ್ ಆ ತರ 50 ಹೊಡೆಯೋದು. 30 ಬಾಲ್ ಎಲ್ಲ ಅವರು 50 ಹೊಡೆಯೋದೇ ಇಲ್ಲ. ಹಂಗಾಗಿ ವೈಭವ್ ಸೂರ್ಯವಂಶಿ ಎಕ್ಸಾಕ್ಟ್ಲಿ ಬ್ಯೂಟಿಫುಲ್ ಮ್ಯಾಚ್. ಎಲ್ಲಿ ಚೇಂಜ್ ಆಯ್ತು RRಗೆ ಅಂದ್ರೆ ಜಡೇಜನ್ ಇಂಜುರಿಗಳು. ಜಡೇಜ 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾ ಇದ್ರು ಜಡೇಜ. ಅದೇನ್ ಸ್ವಲ್ಪ ಹ್ಯಾಂಡ್ ರಿಸ್ಟ್ ಇಂಜುರಿ ಆಯ್ತು ಇಲ್ಲಿ, ಅದು ಶೋಲ್ಡ್ರು ಸ್ವಲ್ಪ ಪ್ರಾಬ್ಲಮ್ ಬಂತು ಅವರಿಗೆ. ಅಲ್ಲಿಂದ ಹೋಗಿ ಬಂದ್ಮೇಲೆ ಆ ಇನ್ನಿಂಗ್ಸ್ ಆಗ್ತಿಲ್ಲ, ಬೌಂಡ್ರೀಸ್ ಹೊಡೆಯಕ್ಕೆ ಕಷ್ಟಪಟ್ರು. ಹಂಗಾಗಿ ಅದೇನಾದ್ರು ಇಂಜುರಿ ಆಗದೆ ಅದೇ ಕಂಟಿನ್ಯೂ ಆಗಿದ್ರೆ ಸ್ಕೋರ್ ಇನ್ನೂ ಹೋಗ್ತಿತ್ತು. ವೈಭವ್ ಸೂರ್ಯವಂಶಿ ಇನ್ನೂ ಧಮಾಕ ಇನ್ನಿಂಗ್ಸ್ ಆಡ್ತಿದ್ರು. ಸ್ಕೋರ್ ಇನ್ನು 250 ಮುಟ್ಟೋ ತಾಕತ್ತು ಇತ್ತು. ಬಟ್ ಅಲ್ಲಿ ಇಂಜುರಿ ಆದ್ರೂ ನೆಕ್ಸ್ಟ್ ಬಂದು ರಿಯಾನ್ ಪರಾಗ್ ಆಗ್ಲಿ, ಶನಾಕ ಆಗ್ಲಿ, ಬಂದ ಪುಟ್ಟ ಹೋದ ಪುಟ್ಟ. ಶನಾಕ ಅಂತೂ ಅಟ್ರಫಿ ಆದ್ರು 9 ಬಾಲ್ ಆಡನೆ 2-3 ರನ್ ಹೊಡಿತಾರೆ. ಅದೇ ಮ್ಯಾಚಿಗೆ ಹೊಡ್ತಾ ಬಿದ್ದಿದ್ದೆ ಆ ಶನಾಕನ್ ಇನ್ನಿಂಗ್ಸ್. ಇಲ್ಲಾಂದ್ರೆ ಒಳ್ಳೆ ಸ್ಕೋರ್ ಬರ್ತಿತ್ತು. ಇನ್ನು ಬೌಲಿಂಗ್ ಅಂತ ಬಂದ್ರೆ GT ಬೌಲರ್ಸ್ ನಾಟ್ ಬ್ಯಾಡ್ ಬೌಲಿಂಗ್, ಬಟ್ ಓಕೆ ಅಲ್ಲಿ ಇಲ್ಲಿ ಗುಡ್ ಬೌಲಿಂಗ್ ಇದೆ, ಬಟ್ ಏನ್ ಮಾಡಕ್ಕಲ್ಲ. ಬಟ್ ಒಂದ್ ತಪ್ಪು ಅಂದ್ರೆ ರಶೀದ್ ಖಾನ್ ಮಧ್ಯದಲ್ಲಿ ಎಲ್ಲರೂ ಒಂದವರ್ ಹ್ಯಾಕ್ಸ್ ನುಗ್ಸ್ಬಿಡ್ಬೇಕಿತ್ತು. ಲಾಸ್ಟ್ ತನಕ ಇಟ್ಕೊಂಡಿದ್ ಪ್ರಾಬ್ಲಮ್ ಆಯ್ತು. ನೋಡಿ ಎಷ್ಟು ಡೊನಾಮ್ ಫೆರರ್ ಹೊಡೆದಿದ್ದು 27 ರನ್ಸ್ ಲಾಸ್ಟ್ ಓವರ್ ಬರುತ್ತೆ. ಕುಡ್ಸಾಕ್ಬಿಟ್ಟ, ಚಚ್ಚಾಡ್ಬಿಟ್ಟ ರಶೀದ್ ಖಾನ್. ಅಂದ್ರೆ ಯಾರು ಚಿಲ್ಡ್ರ ಬೌಲರ್ ತರ ಹೊಡ್ಸ್ಕೊಂಡು 2 ಓವರ್ 45 ರಶೀದ್ ಖಾನ್ಗೆ ಇವತ್ತು. ವೈಭವ್ ಸೂರ್ಯವಂಶಿನೂ ಬಿಡ್ಲಿಲ್ಲ ರಶೀದ್ ಖಾನ್ಗೆ. ದಟ್ ಇಸ್ ದ ಕ್ಲಾಸ್ ಆಫ್ ವೈಭವ್ ಸೂರ್ಯವಂಶಿ. ಯಾವ್ದು ವರ್ಲ್ಡ್ ಕ್ಲಾಸ್ ಬೌಲರ್ ಆದ್ರೂ ನಾನು ಬಿಡಲ್ಲ, 6 ಹೊಡಿಲೇಬೇಕು ಅಂತ ಹೊಡಿಯೋದು ನಮ್ ಪುಟ್ಟ ಬಾಸ್ ಬೇಬಿ ಅಲ್ಲಾಡ್ಸ್ಬಿಡುತ್ತೆ ಎಲ್ಲಾರ್ದು ಮೇಲಿಂದ ಕೆಳಗೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಇನ್ನು ಇವರು GT ಅಂತ ಬಂದ್ರೆ ನೋಡಿ, ಸಾಯಿ ಸುದರ್ಶನ್ ಗಿಲ್ ಒನ್ ಆಫ್ ದ ಟಾಪ್ ಕ್ವಾಲಿಟಿ ಪಾರ್ಟ್ನರ್ಶಿಪ್. ಅದು 4 ಮಿನಿಮಲ್ ರಿಸ್ಕ್ ಮ್ಯಾಕ್ಸಿಮಮ್ ಎಫರ್ಟ್ ಬರುತ್ತೆ, ಮಿನಿಮಮ್ ರಿಸ್ಕ್ ಮ್ಯಾಕ್ಸಿಮಮ್ ರನ್ಸ್ ಬರುತ್ತೆ. ಎಲ್ಲೂ ಜಾಸ್ತಿ ನಿಮಗೆ ರಿಸ್ಕ್ ತಗೊಳಲ್ಲ ಗುರು. ಬಾಲ್ ಇತ್ತ ಹೊಡಿತಾರೆ, ಇಲ್ಲ ಡಾಟ್ ಸಿಂಗಲ್ ಆಡ್ತಾರೆ. ಅದು ಇನ್ನಿಂಗ್ಸ್ ಅಂದ್ರೆ ನೀವು ಸುಮ್ಮನೆ ಎಲ್ಲಾ ಬಾಲ್ ಹೊಡಿಯೋದು, ಅಲ್ಲಿ 3-4 ಡಾಟ್ ಆಡೋದು ಅದು ಮ್ಯಾಟರ್ ಆಗಲ್ಲ. 6 ಲಾಸ್ಟ್ ಟೀಮ್ ಗೆಲ್ತಾ ಅದು ಮುಖ್ಯ. ಎಷ್ಟಾರು ಸ್ಟ್ರೈಕ್ ರೇಟಲ್ಲಿ ಆಡಿ ಏನೇ ಆಡಿ ಟೀಮ್ ಗೆಲ್ಲೋದು ಮುಖ್ಯ. ಎಲ್ಲಾದ್ರೂ ಒಂದ್ ಕಡೆ ಅವ್ರು ರಿಸ್ಕ್ ತಗೊಂಡು ಮುಂದೆ ಹೊಡಿಯೋದು ಆ ತರ ಬಾಲ್ ಇದ್ರೆ ಹೋಗ್ತಾರೆ. ಮೇಲೆ ಹೊಡೆದ್ರು 170, ಗೇಮ್ ಹತ್ರ ಬಂತು, ಇದು ನಮ್ಗೇನ್ ಪ್ರಾಬ್ಲಮ್ ಇಲ್ಲ, ಗೆದ್ದೇ ಗೆಲ್ತೀವಿ ಅಂದ್ರೆ ಸ್ಟೇಜಲ್ಲಿ ಹೊಡೆದು ಬಿಟ್ರೆ. ಅದಕ್ಕಿಂತ ಮುಂಚೆ ಯಾವುದೇ ತರ ರಿಸ್ಕ್ ತಗೊಂಡಿಲ್ಲ. ಒನ್ ಆಫ್ ದ ಟಾಪ್ ಕ್ವಾಲಿಟಿ ಟೆಸ್ಟ್ ಮ್ಯಾಚ್ ಹೆಂಗ ಆಡ್ತಾರೆ ಟೆಸ್ಟ್ ಅಲ್ಲಿ ಆ ತರ ಮಿನಿಮಲ್ ರಿಸ್ಕ್, ಗ್ಯಾಪ್ ಅಲ್ಲಿ ಹೊಡಿತಿದ್ರು. ಹಂಗಾಗಿ ಮತ್ತೆ ಸಾಯಿ ಸುದರ್ಶನ್ ಹೇಳ್ಬೇಕು ಗುರು, ನಿನ್ಗೆ ಏನ್ ಬ್ಯಾಟ್ ಹಿಡ್ಕೋರು ಕರೆಕ್ಟ್ ಆಗಿ ಲೊತ್ತೆ ಆಗಿ ಹೋಗಿದೆ. ಇವತ್ತು ಮತ್ತೆ ವಿಕೆಟಿಗೆ ಬೀಳ್ಸ್ಕೊಂಡೆ ತಗೊಂಡೋಗಿ ಬ್ಯಾಟ್ನ. ಆದ್ರೆ ಯಾಕೆ ಅಂದ್ರೆ ಸಾಯಿ ಸುದರ್ಶನ್ ಲೇಟ್ ಆಗಿ ಆಡೋದು ಬ್ಯಾಟ್ನ, ಜಾಸ್ತಿ ಬ್ಯಾಟ್ ಫೇಸ್ ಓಪನ್ ಇಟ್ಕೊಂಡಿರ್ತಾರೆ.
ಅವ್ರು ಬ್ಯಾಟ್ ಹಿಡಿಯೋ ಸ್ಟೈಲೇ ಡಿಫ್ರೆಂಟ್, ಲೂಸ್ ಆಗಿರುತ್ತೆ ಅವ್ರದ್ದು. ಬ್ಯಾಟ್ ಫೇಸ್ ಓಪನ್ ಇಡ್ತಾರೆ. ಯಾಕೆ ಬ್ಯಾಟ್ ಫೇಸ್ ಓಪನ್ ಇಡ್ತಾರೆ ಅಂದ್ರೆ ಥರ್ಡ್ ಮ್ಯಾನ್ ಪಾಯಿಂಟ್ ಅಲ್ಲಿ ಜಾಸ್ತಿ ಅವ್ರು ಕಟ್ ಶಾಟ್ ಜಾಸ್ತಿ ಆಡ್ತಾರೆ. ಹಂಗಾಗಿ ಓಪನ್ ಇಡ್ತಲ್ಲ ಅದು ಸ್ಲಿಪ್ ಆಗೋದು ಜಾಸ್ತಿ ಇರುತ್ತೆ. ಅದು ಮೇನ್ ಪ್ರಾಬ್ಲಮ್ ಸಾಯಿ ಸುದರ್ಶನ್ ಇಂದ ಆಗ್ತಾ ಇರೋದು. ಯಾಕೆ ಬ್ಯಾಟ್ ಸ್ಲಿಪ್ ಆಗ್ತಿದೆ ಅಂದ್ರೆ ಜಾಸ್ತಿ ಬ್ಯಾಕ್ವರ್ಡ್, ಅವ್ರು ಬ್ಯಾಕ್ ಫುಟ್ ಪ್ಲೇಯರ್ ಜಾಸ್ತಿ, ಜಾಸ್ತಿ ಫ್ರಂಟ್ ಫುಟ್ಟಿಗೆ ಬರೋದೇ ಇಲ್ಲ. ಅವ್ರು ಏನೇ ಇದ್ರು ಬ್ಯಾಕ್ ಫುಟ್ ಅಲ್ಲಿ ಆಡೋದು. ಮತ್ತು ಬ್ಯಾಟ್ ಆಲ್ಮೋಸ್ಟ್ ಆ ಕಡೆ ಥರ್ಡ್ ಮ್ಯಾನು ಆ ಪಾಯಿಂಟ್ ಲೆಗ್ದಲ್ಲಿ ಕಟ್ ಮಾಡಕ್ಕೆ, ಇಲ್ಲಿ ಕಡೆ ಕವರ್ಸು ಪಾಯಿಂಟ್ ಮಧ್ಯೆ ಆಡಕ್ಕೆ ಜಾಸ್ತಿ ಅವ್ರು ಟ್ರೈ ಮಾಡೋದು. ಯಾಕಂದ್ರೆ ಗ್ಯಾಪ್ಸ್ ಎಲ್ಲಿರುತ್ತೆ ಅಲ್ಲಿ ಕೊಚ್ತಾರೆ ಬ್ಯಾಟ್ನ. ಹಂಗಾಗಿ ಆ ಬ್ಯಾಟ್ ಏನಂತೆ ಹ್ಯಾಂಡಲ್ ಲೂಸ್ ಇಟ್ಕೊಂತಾರೆ ಅವರು. ಅಲ್ಲೇನಂತ ಅವಾಗ ಫ್ಲಿಪ್ ಆಗೋದು ಜಾಸ್ತಿ ಇರುತ್ತೆ. ಅದು ಮೇನ್ ರೀಸನ್ ಆಗಿದೆ ಸಾಯಿ ಸುದರ್ಶನ್ ಯಾಕೆ ಇಟ್ ವಿಕೆಟ್ ಆಗ್ತಿರೋದಕ್ಕೆ. ಇಬ್ರು ಚೆನ್ನಾಗಿ ಆಡಿದ್ರು. ಗಿಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಂಚುರಿ ಈ ಸೀಸನ್ ಅಲ್ಲಿ ಟಾಪ್ ಕ್ವಾಲಿಟಿ ಸೆಂಚುರಿನೇ ಆಡಿದ್ರು. ಇದಕ್ಕಿಂತ ಮುಂಚೆನೂ ಕ್ವಾಲಿಫೈರ್ 12 ಸೆಂಚುರಿ ಹೊಡೆದಿದ್ರು ಮುಂಬೈ ಇಂಡಿಯನ್ಸ್ ಮೇಲೆ. ಕ್ವಾಲಿಫೈರ್ 2 ಅಂದ್ರೆ ಸ್ವಲ್ಪ ಗಿಲ್ಲಿಗೆ ಭಾರಿ ನಂಟು ಕ್ವಾಲಿಫೈರ್ದು ಗಂಟು ಅಂತ ಹೇಳ್ತಾ ಅವ್ರಿಗೆ ಒಳ್ಳೆ ನಂಟಿದೆ. ಸೆಂಚುರಿ ನಂಟು ಕ್ವಾಲಿಫೈರ್ 2 ಅಲ್ಲಿ ಚೆನ್ನಾಗಿದೆ. ಇದೇ ಫಸ್ಟ್ 2ನೇ ಸರಿನ ಸೆಂಚುರಿ ಹೊಡಿತಿರೋದು. ಕ್ವಾಲಿಟಿ ನಾಕ್ ಆಡಿದ್ರು. ಇನ್ ಬೌಲಿಂಗ್ ಅಂತ ಬಂದ್ರೆ ರಿಯಾನ್ ಪರಗುರು, ನಿನ್ನ ಕ್ಯಾಪ್ಟನ್ಸಿ ಅಟ್ಟೂರ್ ಫೇಲ್. ಅದೇನ್ ಡಬಾಕೋರ್ ಕ್ಯಾಪ್ಟನ್ಸಿ ಮಾಡ್ತೀನಿ. ನಿನ್ ಮೇನ್ ಬೌಲರ್ ಆರ್ಚರ್ 8-9 ರನ್ ಹಂಗ್ ಬರ್ತಿದಾಗ ಅವಾಗ ತರ್ಬೇಕು ತಾನೆ. ಯಾವ್ದೋ 15ನೇ ಓವರ್ ಬೌಲಿಂಗ್ ತಂದಿದೆ, 14-16ನೇ ಓವರಲ್ಲಿ. ಅವಾಗ ಮ್ಯಾಚ್ ಆಲ್ರೆಡಿ ಗುಂಡ ಹತ್ರ ಆಗೋಗಿದೆ. ಬಾಲ್ ಟು ಬಾಲ್ ರನ್ ಬಂದಿದೆ. ಅವಾಗ ತಂದು ಏನಿದೆ ನಿನ್ ಮೇನ್ ಬೌಲರ್ ಅವಾಗ ಹಾಕ್ಸ್ಬೇಕಿತ್ತು. ಅವಾಗ ಇನ್ನೊಂಚೂರು ಗೇಮ್ ಡಿಪಿಗೆ ಹೋಗ್ತಿತ್ತು. ಏನೋ ಒಂದ್ ವಿಕೆಟ್ ಬಿದ್ದಿದ್ರೆ ಗೇಮಿಗೆ ವಾಪಸ್ ಬರ್ಬೋದಿತ್ತು. ನೀನ್ ತಲೆ ಬಿಡೋದ್ ಸರಿ ಇಲ್ಲ, ಅವಾಗ ಓವರ್ ಕೊಟ್ಟಿದ್ಯಲ್ಲ ಆರ್ಚರಿಗೆ. ಕ್ಯಾಪ್ಟನ್ ಬೌಲ್ ಅಕ್ಟರ್ ಫೇಲ್ ಫೀಲ್ಡಿಂಗ್ ಪ್ಲೇಸ್ಮೆಂಟ್ ಅವ್ರಿಬ್ರು. ಅವ್ನು ಸಾಯಿ ಸುದರ್ಶನ್ ಸ್ಟ್ರಾಂಗ್ ಇರೋದೇ ಕಟ್ಟು, ಇಲ್ಲಿ ಸ್ಕ್ವೇರ್ ಕಟ್ ಜಾಸ್ತಿ ಮಾಡೋದು. ಅಲ್ಲಿ ಡೀಪ್ ಅಲ್ಲಿ ಒಂದು ಫೀಲ್ಡರ್ ಇರ್ಬೇಕು, ಅಲ್ಲಿ ನೋಡ್ರೆ ಓಪನ್ ಬಿಟ್ಟಿದ್ಯಾ ಮುಂದೆ ತಂದು. ಇನ್ನೊಂದು ಯಶ್ರಾಜ್ ಪುನಿಯಾಗೆ ಏನ್ ಪ್ರಾಬ್ಲಮ್, ಶಾರ್ಟ್ ಆಗ್ತಿದೆ. ಅವ್ರು ಸ್ಟ್ರಾಂಗ್ ಇರೋದೇ ಆಫ್ ಸೈಡ್, ಇನ್ನೊಬ್ಬ ಆಫ್ ಸೈಡ್ ಹೋಗ್ಬೇಕಾ, ಎಕ್ಸ್ಟ್ರಾ ಕವರ್ ಫೀಲ್ಡರ್ ಇಟ್ಕೊಬೇಕು ತಾನೆ ನೀನು. ಅಲ್ಲಿ ಎಕ್ಸ್ಟ್ರಾ ಕವರ್ ಓಪನ್ ಬಿಟ್ಟಿದ್ಯಾ. ಅವ್ರ ನಿಧಾನಕ್ಕೆ ತಲೆ ಮೇಲೆ ಎತ್ತಾಕ್ತಿದ್ದಾರೆ, ಪವರ್ ಪ್ಲೇಲಿ ಎತ್ತಾಕಂಗೆ ಸ್ಪಿನ್ನರ್ಸಿಗೆಲ್ಲ. ಇನ್ ಗಿಲ್ಲಿಗೂ ಅಷ್ಟೇ ಗುರು. ಗಿಲ್ಲಿ ಇನ್ಸೈಡ್ ಔಟ್ ಚೆನ್ನಾಗಿ ಹೊಡಿತಾರೆ. ಒಂಚೂರು ಲಾಂಗನ್ ಒಂಚೂರು ಪುಷ್ ಮಾಡ್ಬೋದಿತ್ತಾನೆ. ಡಬಾಕೋರ್ ಕ್ಯಾಪ್ಟನ್ಸಿ ಮಾಡಿದ್ದೆ ನೀನು ಅಲ್ಲಿ. ಚೂರು ನಿಂಗೆ ಏನ್ ಅಂತ ಪ್ರಾಬ್ಲಮ್, ಲಾಂಗ್ ಆಫ್ ಒಂಚೂರು ಮಿಡ್ ವಿಕೆಟ್ ಎಕ್ಸ್ಟ್ರಾ ಕವರ್ ಇರುತ್ತೆ. ಚೂರು ಜಾಸ್ತಿ ವೈಟ್ ಕೊಟ್ರೆ ಒಂಚೂರು ಫೋರ್ ಕಟ್ ಡೌನ್ ಮಾಡ್ಬೋದು. 2D ಓಕೆ ಓಡ್ಲಿ, 4 ಕಟ್ ಡೌನ್ ಮಾಡ್ಬೋದಿತ್ತು. ಆ ತರ ಫೀಲ್ಡ್ ಪ್ಲೇಸ್ಮೆಂಟ್ ಇಡಬೇಕು. ಅವ್ರ ಸ್ಟ್ರಾಂಗ್ ಝೋನ್ ಯಾವ್ದು ಅದಕ್ಕೆ ಇಡ್ಬೇಕು ಫೀಲ್ಡ್. ನೀನಿಗೆ ಬೇಕಾದ ಫೀಲ್ಡ್ ಇಡೋದಲ್ಲಿ ಎಲ್ಲೆಲ್ಲೋ ಬೌಲರ್ಸ್ನ ಯೂಸ್ ಮಾಡ್ಕೊಂತಿದ್ಯಾ. ಇನ್ನಂತೂ ಅಟ್ಟರ್ ಫೇಲ್ಯೂರ್. ಒಂಚೂರು ಇದಾಗ್ತಿದೆ. ಶನಾಕಂಗ್ ಬೌಲಿಂಗ್ ಮಾಡೋ ಒಳ್ಳೆ ಸ್ಲೋರ್ ಅನ್ಸಿಟ್ಟಿದ್ದಾನೆ ಶನಾಕ. ಗೇಮ್ ಆಗ್ತಿಲ್ವ ಬೌಲರ್, ಮೇನ್ ಬೌಲರ್ಸ್ ಏನು ಉಪಯೋಗ ಆಗ್ತಿಲ್ಲ, ಶನಾಕನ್ ತಗೊಂಬ. ಅದನ್ನ ಬಿಟ್ಟು ಅದನ್ನೇ ವಾಡ್ಸ್ಕೊಂಡವ್ರನ್ನೇ ಹಾಕ್ಸ್ತಿದ್ಯಾ. ಮೇನ್ ಅಟ್ಟರ್ ಫೇಲ್ಯೂರ್ ಅದೊಂದು. ಆರ್ಚರ್ನ 10th 11th ಓವರಲ್ಲಿ ತರಬೇಕಿತ್ತು. ಗೇಮ್ ಹೋಗ್ತಾ ಇದೆ, ನನ್ನ ಕೈ ಬಿಟ್ಟು ಹೋಗ್ತಿದೆ ಅಂದ್ರೆ ಆರ್ಚರ್ನ ತರಬೇಕಿತ್ತು. ಅದ್ ಬಿಟ್ಟು ಹೋಗಿ ಇನ್ನೇನು ಹೋಗಾಯ್ತು. ಲಾಸ್ಟಿಗೆ 15-16 ಬರ್ತದ್ರೆ ಏನು ಯೂಸ್ ಇಲ್ಲ. ಅದೊಂದು ಅಟ್ಟರ್ ಫೇಲ್ಯೂರ್ ಆಯ್ತು. ಬಟ್ ಓಕೆ, ಏನ್ ಮಾಡಕ್ಕಲ್ಲ. ಸೀಸನ್ ಎಂಡ್ಸ್. ಬ್ಯಾಡ್ ಲಕ್ ವೈಭವ್ ಸೂರ್ಯವಂಶಿ ಗುರು, ಇಲ್ಲಿ ತುಂಬಾ ಬ್ಯಾಡ್ ಲಕ್. ವೈಭವ್ ಸೂರ್ಯ ಫೈನಲಿಗೆ ಬಂದು ಒಂದು ಒಳ್ಳೆ ಧಮಾಕ ಇನ್ನಿಂಗ್ಸ್ ಆಡ್ತಿದ್ದು. ಅಲ್ಲಿ ಹಂಗಾಗಿ ಅದೊಂದು ದೊಡ್ಡ ಪ್ರಾಬ್ಲಮ್ ಆಯ್ತು ಪಾಪ. ವೈಭವ್ ಸೂರ್ಯವಂಶಿ ಇಡೀ ಸೀಸನ್ ರಾಜಸ್ಥಾನ್ ರಾಯಲ್ಸ್ ನಾನು ಹೆಗ್ಲು ಮೇಲೆ ಹೊತ್ಕೊಂಡು ಬಂದಿದ್ದಾನೆ. 15-16 ಮ್ಯಾಚ್ ಒಬ್ಬನೇ, ಆಲ್ಮೋಸ್ಟ್ 15-16 ಎಲ್ಲಾ ಮ್ಯಾಚಲ್ಲಿ ಗೆದ್ದಿರೋ ಅಷ್ಟು ಮ್ಯಾಚಲ್ಲೂ ವೈಭವ್ ಸೂರ್ಯವಂಶಿ ಎಫರ್ಟ್ ಇದ್ದೇ ಇದೆ. ಹಂಗಾಗಿ ಒಬ್ಬನೇ ಇಡೀ ಟೀಮ್ನ ಹೊತ್ಕೊಂಡ್ ಬಂದಿದೆ. ಇಲ್ಲಿಗೆ ಆರ್ಚರ್ ಮಾಡಿದ್ದಾನೆ, ಬಟ್ ಬ್ಯಾಟಿಂಗ್ ಅಂತ ಬಂದಾಗ ವೈಭವ್ ಸೂರ್ಯವಂಶಿನೇ ಎಲ್ಲ ಹೊತ್ಕೊಂಡು ಟೀಮ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಇಲ್ಲ ಅಂದ್ರೆ ಯಾವತ್ತೋ ರಾಜಸ್ಥಾನ್ ಕತೆ ಗುಂಡಾಸ್ತ್ರ ಆಗೋಗ್ತಿತ್ತು. ಮುಚ್ಕೊಂಡು ಹೋಗ್ತಿದ್ರು ರಾಜಸ್ಥಾನದವರು. ಬಟ್ ಓಕೆ, GT ಫೈನಲ್ಗೆ ಹೋಗಿದ್ದಾರೆ. RCBನ ಎದುರಿಸ್ತಾರೆ. ಸೋಲು ಖಚಿತ, ಗೆಲುವು ಉಚಿತ RCBಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಏನ್ ಮಾಡೋಣ. ಬೈ ಫ್ರೆಂಡ್ಸ್.